ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೆ ನಮ್ಮ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ದ ಲಿವಿಂಗ್ ವರ್ಲ್ಡ್ ಪಾಠದಲ್ಲಿ ನನ್ನ ಹಿಂದಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಕಾರ್ಲಸ್ ಲೀನಿಯಸ್ ಜೀವ ವೈವಿಧ್ಯಮಯದ ಅಧ್ಯಯನವನ್ನ ಹೇಗೆ ಸುಲಭಗೊಳಿಸಿದ್ದಾನೆ ಅನ್ನತಕ್ಕಂಥದ್ದನ್ನ ಹೇಳಿದೆ. ಈ ಕಾರ್ಲಸ್ ಲೀನಿಯಸ್ಗೆ ನಾವು ಟೆಕ್ಸಾನಮಿ ವಿಭಾಗದ ಪಿತಾಮಹ ಅಂತ ಹೇಳ್ತೇವೆ. ಯಾಕೆ? ಎರಡು ಕಾರಣಗಳನ್ನ ಹೇಳಿದೆ ನಾನು ನಿಮಗೆ. ಜೀವರಾಶಿಗಳನ್ನ ಅಧ್ಯಯನ ಮಾಡಬೇಕಾದ್ರೆ ಅವುಗಳನ್ನು ಗುರುತು ಹಿಡಿಯುವುದು, ಐಡೆಂಟಿಫಿಕೇಶನ್, ಅವುಗಳನ್ನು ವಿಭಜನೆ ಮಾಡತಕ್ಕಂಥದ್ದು ಕ್ಲಾಸಿಫಿಕೇಶನ್, ಅವುಗಳಿಗೆ ನೇಮಿಂಗ್ ನಾಮೆನ್ಕ್ಲೇಚರ್ ಮಾಡತಕ್ಕಂಥದ್ದು, ಅಂದರೆ ನಾಮಕರಣ ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತದೆ. ಕಾರ್ಲಸ್ ಲೀನಿಯಸ್ ಈ ಒಂದು ಕೆಲಸವನ್ನ ನಮಗೆ ಸುಲಭ ಮಾಡಿದ್ದಾನೆ, ಹೇಳಿಕೊಟ್ಟಿದ್ದಾನೆ. ಎರಡು ಪ್ರಮುಖ ಕೆಲಸಗಳನ್ನ ಮಾಡಿದ್ದಾನೆ. ಹಿಂದಿನ ಕ್ಲಾಸ್ ನಲ್ಲಿ ಒಂದನ್ನ ನಾನು ಹೇಳಿದ್ದೆ, ಈ ಜೀವರಾಶಿಗಳಿಗೆ ವೈಜ್ಞಾನಿಕವಾದ ಹೆಸರನ್ನ ಹೇಗೆ ಕೊಡಬೇಕು, ದ್ವಿನಾಮ ನಾಮಕರಣ ಪದ್ಧತಿ, ಬೈನಾಮಿಯಲ್ ನಾಮೆನ್ಕ್ಲೇಚರ್, ಕಾರ್ಲಸ್ ಲೀನಿಯಸ್ ಹೇಳಿದ. ನಾನು ಹಿಂದಿನ ಕ್ಲಾಸ್ ನಲ್ಲಿ ನಿಮಗೆ ಕಾರ್ಲಸ್ ಲೀನಿಯಸ್ ಮತ್ತು ಬೈನಾಮಿಯಲ್ ನಾಮೆನ್ಕ್ಲೇಚರ್ ಪದಗಳನ್ನ 10 ಸಲ ಬರೀರಿ, ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳಿದೆ. ಇರಲಿ, ಜೀವರಾಶಿಗಳನ್ನ ವೈಜ್ಞಾನಿಕವಾಗಿ ನಾಮಕರಣ ಮಾಡತಕ್ಕಂಥದ್ದನ್ನ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಮುಖಾಂತರ ಮಾಡಿ ಮತ್ತು ಅವುಗಳಿಗೆ 5 ನಿಯಮಗಳನ್ನ ಹೇಳಿಕೊಟ್ಟಿದ್ದ ಕಾರ್ಲಸ್ ಲೀನಿಯಸ್. ಅದು ಒಂದು ಕಾರಣ ಅವನು ಈ ವಿಭಾಗದ ಪಿತಾಮಹ ಅನಿಸ್ಕೊಳ್ಳೋದಕ್ಕೆ. ಎರಡನೆಯದು, ಜೀವರಾಶಿಗಳನ್ನ ಹೇಗೆ ವೈಜ್ಞಾನಿಕವಾಗಿ ವಿಭಜನೆ ಮಾಡಬೇಕು, ಕ್ಲಾಸಿಫಿಕೇಶನ್ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಮಗೆ ಕಾರ್ಲಸ್ ಲೀನಿಯಸ್ ಹೇಳ್ಕೊಟ್ಟಿದ್ದಾನೆ. ಅದಕ್ಕೆ ನಾವು ಲೀನಿಯರ್ ಹೈರಾರ್ಕಿ ಅಂತ ಹೇಳುತ್ತೇವೆ. ಸರ್, ಇದು ಹೈರಾರ್ಕಿ ಅಂದ್ರೆ ಏನು? ಒಂದು ನಿರ್ದಿಷ್ಟವಾದ ಮೆಟ್ಟಿಲುಗಳು ಇರ್ತವೆ, ಹಂತ ಹಂತವಾಗಿ ಏರಿಕೆ ಕ್ರಮದಲ್ಲಿ ಇರತಕ್ಕಂತ ಹಂತಗಳು, ಅದಕ್ಕೆ ಹೈರಾರ್ಕಿ ಅಂತ ಹೇಳ್ತೇವೆ. ಉದಾಹರಣೆಗೆ, ಪಾಠ ಮಾಡತಕ್ಕಂತ ಮೇಷ್ಟ್ರು ಇರ್ತಾರೆ ಒಂದು ವಿಷಯದಲ್ಲಿ. ಆ ವಿಷಯದಲ್ಲಿ ಒಬ್ರು HOD ಅಂತ ಇರ್ತಾರೆ, ಮುಖ್ಯಸ್ಥರು ಇರ್ತಾರೆ. HODಗಳ ಮೇಲೆ ಪ್ರಿನ್ಸಿಪಾಲ್ ಅಂತ ಇರ್ತಾರೆ, ಅವ್ರ ಮೇಲೆ ಅಧ್ಯಕ್ಷರು ಇರ್ತಾರೆ. ಇದು ಹೈರಾರ್ಕಿ ಕಾಲೇಜ್ನಲ್ಲಿ ಇತ್ತು. ಅದೇ ತರ ಜೀವರಾಶಿಗಳ ವಿಭಜನೆ ಮಾಡಬೇಕಾದ್ರೆ ವಿವಿಧ ಮೆಟ್ಟಿಲುಗಳು, ಹಂತಗಳು ಇರ್ತವೆ ಏರಿಕೆ ಕ್ರಮದಲ್ಲಿ. ಅದಕ್ಕೆ ನಾವು ಹೈರಾರ್ಕಿ, ಅವರ ಸ್ಥಾನ ಹೇಳ್ತೇವೆ. ಹಾಗಾಗಿ ಕಾರ್ಲಸ್ ಲೀನಿಯಸ್ proposed linear hierarchy for the classification of organisms into different steps or categories or taxon. ಕಾರ್ಲಸ್ ಲೀನಿಯಸ್ ಜೀವರಾಶಿಗಳನ್ನ ವಿಭಜನೆ ಮಾಡೋದಕ್ಕೆ ಲೀನಿಯರ್ ಹೈರಾರ್ಕಿಯನ್ನ ಪ್ರತಿಪಾದನೆ ಮಾಡಿದ್ದಾನೆ. ಅವನ ಪ್ರಕಾರ ಜೀವರಾಶಿಗಳನ್ನ ವಿವಿಧ ಹಂತದಲ್ಲಿ, ವಿವಿಧ ಮೆಟ್ಟಿಲುಗಳು, ವಿವಿಧ ಶ್ರೇಣಿಯಲ್ಲಿ ಮಾಡಬೇಕಾಗತ್ತೆ. ಆ ಪ್ರತಿಯೊಂದು ಶ್ರೇಣಿ ಅಥವಾ ಮೆಟ್ಟಿಲುಗೆ ನಾವು ಟೆಕ್ಸಾನ್ ಅಂತ
ಹೇಳುತ್ತೇವೆ. ಅಲ್ಲಿ ಲೀನಿಯರ್ ಹೈರಾರ್ಕಿ ಇದೆ ನೋಡಿ. ಸ್ಪೀಸಿಸ್ ಇಂದ ಸ್ಟಾರ್ಟ್ ಮಾಡಿ ಕಿಂಗ್ಡಮ್ ವರೆಗೂ ಬಂದಿದೆ, ಏರಿಕೆ ಕ್ರಮದಲ್ಲಿ ಬಂದಿದೆ. ಪ್ರತಿಯೊಂದು ಹಂತದಲ್ಲಿ ನಮ್ಗೆ ಏನ್ ಕಾಣುತ್ತದೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಟೆಕ್ಸಾನಮಿ ಜೀವಶಾಸ್ತ್ರದ ಪ್ರಮುಖ ವಿಭಾಗ ಆಗಿರುತ್ತದೆ. It is a branch of biology which deals with identification, classification and naming of organisms. Systematics ಅನ್ನೋ ಒಂದು ಪದವನ್ನು ಬಳಸ್ತೇವೆ ನಾವು. ಅಗದಿ ಶಿಸ್ತಿರ್ಬೇಕು. ರ್ಯಾಂಡಮ್ ಹ್ಯಾಪೆಸಾರ್ಡ್ ಇರಬಾರ್ದು. ಹಾಗಾಗಿ ನಾವು ಒಂದು ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸಬೇಕಾಗತ್ತೆ. ವಿಶ್ವಾದ್ಯಂತ ಎಲ್ಲರೂ ಅದನ್ನೇ ಪಾಲಿಸಬೇಕಾಗತ್ತೆ. ಇಂದಿನ ಕ್ಲಾಸ್ನಲ್ಲಿ ಟೆಕ್ಸಾನಮಿ, ಸಿಸ್ಟಮ್ಯಾಟಿಕ್ಸ್, ಹೈರಾರ್ಕಿ ಆಫ್ ಕ್ಲಾಸಿಫಿಕೇಶನ್ ಮತ್ತು ಡಿಫರೆಂಟ್ ಟೆಕ್ಸಾನ್ಸ್ ಇನ್ ಅಸೆಂಡಿಂಗ್ ಆರ್ಡರ್ ಇವುಗಳನ್ನು ಅಧ್ಯಯನ ಮಾಡೋಣ. ಸೂಕ್ತವಾದ ಉದಾಹರಣೆಗಳನ್ನು ಬಳಸಿ. ನಾನು ಆಲ್ರೆಡಿ ನಿಮಗೆ ಒಂದು ಮಾತು ಹೇಳಿದ್ದೆ, ಅಲ್ಲಿ ಬರೆದಿರ್ತಕ್ಕಂಥ ಲೀನಿಯರ್ ಹೈರಾರ್ಕಿ ಪುಸ್ತಕದಲ್ಲಿದೆ. ಬಾಣಗಳು ಮೇಲಕ್ಕೆ ಹೋಗ್ತಾ ಇದ್ರೆ ಅದು ಏರಿಕೆ ಕ್ರಮ, ಅಸೆಂಡಿಂಗ್ ಆರ್ಡರ್. ಬಾಣಗಳು ಉಲ್ಟಾ ಬರ್ತಾ ಹೋದ್ರೆ ಅದು ಇಳಿಕೆ ಕ್ರಮ, ಡಿಸೆಂಡಿಂಗ್ ಆರ್ಡರ್. ಪುಸ್ತಕದಲ್ಲಿ ಇದೇ ತರ ಕೊಟ್ಟಿದ್ದಾನೆ. ನೀವು ಕನಿಷ್ಠ ಪಕ್ಷ 5 ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ಈ ಎಲ್ಲಾ ಪದಗಳನ್ನ, ಈ ಎಲ್ಲಾ ವಿಚಾರವನ್ನ ನಾವು ಸೂಕ್ತವಾದ ಉದಾಹರಣೆಗಳೊಂದಿಗೆ ನನ್ನ ಪಿಪಿಟಿಗಳನ್ನು ಬಳಸಿ ನನ್ನ ಕ್ಲಾಸ್ ಅನ್ನ ಮುಂದುವರಿಸುತ್ತೇನೆ. ಹಾಗಾಗಿ ಈಗ ನಾವು ಪಿಪಿಟಿಗಳನ್ನ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಗಳನ್ನ ನೋಡೋಣ. ವಿದ್ಯಾರ್ಥಿಗಳೇ, ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇದೆ ಅನ್ಕೊಂಡಿದ್ದೀನಿ. ಸ್ಲೈಡ್ ಕೂಡ ಕಾಣ್ತಿರ್ಬೋದು. ಕ್ಲಾಸನ್ನು ಮುಂದುವರಿಸುತ್ತಾ, ಟೆಕ್ಸಾನಮಿ ಅನ್ನತಕ್ಕಂಥ ಒಂದು ಪದವನ್ನು ಇದಕ್ಕಿಂತ ಮುಂಚೆನೂ ನಾನು ಬಳಸಿದ್ದೇನೆ. ನಮ್ಮ ಜೀವಶಾಸ್ತ್ರದ ಒಂದು ಪ್ರಮುಖ ವಿಭಾಗ ಆಗಿರ್ತದೆ ಟೆಕ್ಸಾನಮಿ. ನಾವು ಜೀವ ಜಗತ್ತನ್ನು ಅಧ್ಯಯನ ಮಾಡಬೇಕಾಗಿದ್ರೆ, ಜೀವ ವೈವಿಧ್ಯಮಯನ್ನು ಅಧ್ಯಯನ ಮಾಡಬೇಕಾದ್ರೆ ಜೀವಿಗಳ ಗುರುತು ಹಿಡಿಯುವಿಕೆ, ವಿಭಜನೆ ಮತ್ತು ನಾಮಕರಣ ಬಹಳ ಪ್ರಮುಖವಾಗ್ತದೆ. ಆಗ ನಮಗೆ ಟೆಕ್ಸಾನಮಿ ಬಳಕೆ ಆಗ್ತದೆ. ಬೇಸ್ಡ್ ಆನ್ ಕ್ಯಾರೆಕ್ಟರಿಸ್ಟಿಕ್ಸ್, all living organisms can be classified into different taxa. ಜೀವರಾಶಿಗಳನ್ನು ವಿಭಜನೆ ಮಾಡಬೇಕಾಗಿದೆ. ಹೇಗೆ ಮಾಡ್ತೀವಿ? ಕೆಲವು ಗುಣಲಕ್ಷಣಗಳನ್ನು ಪರಿಗಣೆಗೆ ತಗೋತೀವಿ. ವಿ ಕನ್ಸಿಡರ್ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಅದಕ್ಕೆ ಮತ್ತೆ ಬರ್ತೇನೆ. ಈ ಟೆಕ್ಸಾನಮಿ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಹೊಸದೇನಲ್ಲ. ಅನಾದಿ ಕಾಲದಿಂದ ಮನುಷ್ಯನಿಗೆ ಜೀವರಾಶಿಗಳ ಬಗ್ಗೆ, ಜೀವ ವೈವಿಧ್ಯದ ಬಗ್ಗೆ, ಜೀವಿಗಳನ್ನು ವಿಭಜನೆ ಮಾಡತಕ್ಕಂಥ, ಜೀವಿಗಳಿಗೆ ಹೆಸರು ಕೊಡತಕ್ಕಂಥ ಒಂದು ಕುತೂಹಲ ಇದೆ ಮನುಷ್ಯನಿಗೆ. Taxonomy is not something new. Human beings have been knowing more and have been always interested in knowing more about the various kinds of organisms, particularly with reference to their own use. ಮನುಷ್ಯನಿಗೆ ಜೀವರಾಶಿಗಳನ್ನು ಅಧ್ಯಯನ ಮಾಡೋದಕ್ಕೆ ಯಾವತ್ತೂ ಕುತೂಹಲ ಇದೆ.
ಕಾರಣ ಮನುಷ್ಯ ಜೀವರಾಶಿಗಳ ಮೇಲೆ ಅವಲಂಬಿತವಾಗಿದ್ದಾನೆ. ತನ್ನ ಆಹಾರಕ್ಕಾಗಿ, ಬಟ್ಟೆಗಾಗಿ ಮತ್ತು ಆಶ್ರಯಕ್ಕಾಗಿ ಮನುಷ್ಯ ಪ್ರಕೃತಿಯಲ್ಲಿರತಕ್ಕಂಥ ಹಲವಾರು ಸಸ್ಯಗಳ ಮೇಲೆ, ಪ್ರಾಣಿಗಳ ಮೇಲೆ ಅವಲಂಬಿತವಾಗಿದ್ದಾನೆ. ನೆನ್ಪಿಟ್ಕೊಳ್ಳಿ, ಮನುಷ್ಯ ಪ್ರಕೃತಿಯ ಮೇಲೆ ಅವಲಂಬಿತವಾಗಿದ್ದಾನೆ, ಪ್ರಕೃತಿ ಮನುಷ್ಯನ ಮೇಲೆ ಅವಲಂಬಿತವಾಗಿಲ್ಲ. ಈ ಪ್ರಕೃತಿಯಲ್ಲಿರತಕ್ಕಂಥ ಜೀವ ಜಗತ್ತನ್ನು ನೋಡಿದಾಗ ಕಡೆಯದಾಗಿ ನಾವು ಭೂಮಿ ಮೇಲೆ ಬಂದವರಂದ್ರೆ ನಾವೇ ಮನುಷ್ಯರೇ. ಮನುಷ್ಯ ಇಲ್ಲದೆ ಇರುವಾಗಲೂ ಕೂಡ ಜೀವ ಜಗತ್ತು ಭೂಮಿ ಮೇಲಿತ್ತು. ನಾವು ಕಡೆಯದಾಗಿ ಬಂದುಬಿಟ್ಟು ಈ ಭೂಮಿ ಮೇಲೆ ನಾವೇ ಸರ್ವಾಧಿಕಾರಿ, ನಮ್ಮಿಂದಲೇ ಈ ಜೀವ ಜಗತ್ತು, ನಮ್ಮಿಂದಲೇ ಈ ಭೂಮಿ, ಈ ಪ್ರಕೃತಿ ಅಂತ ತಿಳ್ಕೊಳ್ಳೋದು ತಪ್ಪು. ನಾವು ಪ್ರಕೃತಿ ಮೇಲೆ, ಜೀವಿಗಳ ಮೇಲೆ, ಜೀವ ವೈವಿಧ್ಯ ಮೇಲೆ ನಾವು ಅವಲಂಬಿತವಾಗಿವಿ. ಅವು ನಮ್ಮ ಮೇಲೆ ಅವಲಂಬಿತವಾಗಿಲ್ಲ. ನಾವು ಇಲ್ಲದೆ ಇದ್ದಾಗ ಅವು ಚಲೋ ಇದ್ವು. ಇನ್ನ ಜೀವರಾಶಿಗಳನ್ನು ವಿಭಜನೆ ಮಾಡತಕ್ಕಂಥ ಒಂದು ಮನುಷ್ಯನ ಪ್ರಯತ್ನ ಅನಾದಿ ಕಾಲದಿಂದ ನಡೀತಾ ಬಂದಿದೆ. ಈಗ ಮೊದಲನೆಯ ಒಂದು ವಿಭಜನೆ ಏನಿತ್ತಲ್ಲ, ಅದನ್ನ ಈಗ ನಾವು ಅವೈಜ್ಞಾನಿಕ, ನಾನ್ ಸೈಂಟಿಫಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಅನಾದಿ ಕಾಲದಲ್ಲಿ ಜೀವಿಗಳನ್ನ ಮನುಷ್ಯ ತನ್ನ ಉಪಯೋಗಗಳನ್ನ ನೋಡಿಕೊಂಡು, ತನಗೆ ಹೇಗೆ ಅವು ಕೆಲಸಕ್ಕೆ ಬರ್ತವೆ ಅನ್ನೋದನ್ನ ನೋಡಿಕೊಂಡು ಕ್ಲಾಸಿಫಿಕೇಶನ್ ಮಾಡ್ತಿದ್ದ, ವಿಭಜನೆ ಮಾಡ್ತಾ ಇದ್ದ. ಉದಾಹರಣೆಗೆ ಒಂದು ಕೋಳಿ ತಗೊಳ್ಳಿ ಅಥವಾ ಆಕಳು, ಅವನು ಒಂದೇ ಕಡೆ ಇಟ್ಬಿಡ್ತಿದ್ದ ಅವನು. ಯಾಕಂದ್ರೆ ಅವು ಯೂಸ್ಫುಲ್ ಉಪಯುಕ್ತ ಜೀವಿಗಳು. ಕೋಳಿ ಒಂದು ಪಕ್ಷಿ ಆಗಿರ್ತದೆ, ಆಕಳು ಒಂದು ಸಸ್ತನಿ ಆಗಿರ್ತದೆ, ಮ್ಯಾಮಲ್ ಆಗಿರ್ತದೆ, ಒಂದಕ್ಕೊಂದು ಸಂಬಂಧ ಇಲ್ಲ. ಆದ್ರೆ ಅವನ್ನೆರಡು ಒಂದೇ ಕೆಟಗರಿಗೆ ಸೇರಿಸ್ಬಿಡ್ತಿದ್ದ. ಈಗ ಕಪ್ಪೆ, ಹಾವು, ನವಿಲು ಒಂದೇ ಕಡೆ ಸೇರಿಸ್ಬಿಡ್ತಿದ್ದ. ಯಾಕಂದ್ರೆ ಉಪಯೋಗ ಇಲ್ಲ ನಮಗೆ ಅಂತ. ಮನುಷ್ಯನ ಉಪಯೋಗದ ದೃಷ್ಟಿಕೋನದ ಅನುಸಾರವಾಗಿ ವಿಭಜನೆ ನಡೀತಿತ್ತು. ಕಪ್ಪೆ ಉಭಯವಾಸಿ ಆಗಿರ್ತದೆ, ಆಂಫಿಬಿ ಆಗಿರ್ತದೆ. ಸ್ನೇಕ್ ರೆಪ್ಟೈಲ್ ಆಗಿರ್ತದೆ, ಸರೀಸೃಪ ಆಗಿರ್ತದೆ. ನವಿಲು ಬರ್ಡ್ ಆಗಿರ್ತದೆ, ಪಕ್ಷಿ ಆಗಿರ್ತದೆ. ಅವೆಲ್ಲ ಬೇರೆ ಬೇರೆ, ಒಂದಕ್ಕೊಂದು ಸಂಬಂಧ ಇಲ್ಲ. ಆದ್ರೆ ಅವು ಮನುಷ್ಯನಿಗೆ ಉಪಯೋಗ ಇಲ್ಲ ಅಂತೇಳಿ ಅವನ್ನ ಒಂದು ಕಡೆ ಸೇರಿಸ್ಬಿಡ್ತಿದ್ದ. ಅಂದ್ರೆ ಆಗಿನ ಕಾಲದ ವಿಭಜನೆ ಮನುಷ್ಯನ ಅನುಕೂಲದ ದೃಷ್ಟಿಕೋನದ ಅನುಸಾರವಾಗಿ ವಿಭಜನೆ ಮಾಡ್ತಿದ್ದ. ಇವತ್ತು ಅದು ಅವೈಜ್ಞಾನಿಕ ಅನಿಸ್ಕೊಳ್ತಾ ಇದೆ. ಇವತ್ತು ವೈಜ್ಞಾನಿಕವಾಗಿ ವಿಭಜನೆ ಮಾಡ್ತೇವೆ. ಉದಾಹರಣೆಗೆ ಒಂದು ಅದ್ಭುತವಾದ ನಾಯಿ ಮರಿ ಇದೆ ನೋಡಿ, ಇಲ್ಲಿ ಸಾಕಿರುವ ನಾಯಿ ಮರಿ. ಇಂಗ್ಲಿಷ್ನಲ್ಲಿ ಡಾಗ್ ಅಂತ ಹೇಳ್ತೀವಿ. ಸರ್, ಬೈನಾಮಿಯಲ್ ನಾಮಿನ್ಕ್ಲೇಚರ್ ಪ್ರಕಾರ ನೀವು ಡಾಗ್ ಅಂತ ಹೇಳಕ್ಕಾಗೋದಿಲ್ಲ. ಸೈಂಟಿಫಿಕ್ ನೇಮ್ ಡಾಗ್ ಆಗೋದಿಲ್ಲ. ಯಾಕಂದ್ರೆ ಡಾಗ್ ಅನ್ನತಕ್ಕಂಥದ್ದು ಇಂಗ್ಲಿಷ್ ಪದ ಇದೆ, ಅದು ಎಲ್ಲ ಕಡೆ ಬಳಕೆ ಆಗೋದಿಲ್ಲ. ಬೈನಾಮಿಯಲ್ ನಾಮಿನ್ಕ್ಲೇಚರ್ ಪ್ರಕಾರ ನೀವು ಎರಡು ಪದಗಳನ್ನು ಬಳಸಿ ನಾಮಕರಣ ಮಾಡಬೇಕಾಗತ್ತೆ. ಒಂದು ಜೆನರಿಕ್ ನೇಮ್, ಇನ್ನೊಂದು ಸ್ಪೆಸಿಫಿಕ್ ಎಪಿಥೆಟ್. ಆಗ ನಾವು ಇದಕ್ಕೆ ಡಾಗ್ ಅಂತ ಕರೆಯೋದಿಲ್ಲ, ಕ್ಯಾನಸ್ ಲೂಪಿಸ್ ಅಂತ ಕರಿತೇವೆ. ಕ್ಯಾನಸ್ ಅನ್ನತಕ್ಕಂಥದ್ದು ಜೀನಸ್ ನೇಮ್ ಆದರೆ, ಲೂಪಿಸ್ ಅನ್ನತಕ್ಕಂಥದ್ದು ಸ್ಪೆಸಿಫಿಕ್ ಎಪಿಥೆಟ್ ಆಗಿರ್ತದೆ. ಜೀನಸ್ ಸ್ಪೀಸಿಸ್ ಆಯಿತು, ಅಲ್ಲಿಗೆ ವಿಭಜನೆ ಮುಗೀತಾ? ಇಲ್ಲ. ನಾಯಿ ಅನ್ನತಕ್ಕಂಥದ್ದು ಪ್ರಾಣಿ ಇದೆ, ಪ್ರಾಣಿ ಲೋಕದಲ್ಲಿದೆ. ನಮ್ಗೆ ಗೊತ್ತಿದೆ, ಭೂಮಿ ಮೇಲೆ ಇರತಕ್ಕಂಥ ಜೀವರಾಶಿಗಳನ್ನು 5 ಸಾಮ್ರಾಜ್ಯಗಳಾಗಿ ವಿಭಜನೆ ಮಾಡಿದ್ದೇವೆ. ಮೊನೇರಾ, ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ, ಎನಿಮೇಲಿಯಾ ಅಂತ 5 ಸಾಮ್ರಾಜ್ಯಗಳಾಗಿ ವಿಭಜನೆ ಮಾಡಿದ್ದೇವೆ. ಈ ನಾಯಿ ಅನ್ನತಕ್ಕಂಥದ್ದು ಪ್ರಾಣಿ, ಎನಿಮಲ್ ಕಿಂಗ್ಡಮ್ನಲ್ಲಿ ಬರ್ತದೆ. ಫೈಲಮ್ ಕಾರ್ಡೇಟಾ ಕಶೇರುಕಗಳಲ್ಲಿ ಬರ್ತದೆ, ಅಕಶೇರುಕಗಳ ಫೈಲಮ್ನಲ್ಲಿ ಬರುವುದಿಲ್ಲ. ಕ್ಲಾಸ್ ಮೆಮೇಲಿಯಾ,
ಸಸ್ತನಿಯಾಗಿರ್ತದದು. ಅದರ ದೇಹದ ಮೇಲೆ ರೋಮಗಳಿವೆ. ಅದು ಸಣ್ಣದಿದ್ದಾಗ ತಾಯಿಯ ಎದೆ ಹಾಲು ಕುಡಿದಿರ್ತದೆ, ಮ್ಯಾಮಲ್ ಆಗಿದೆ. ಹಾಗೆ ಈ ಒಂದು ವಿಭಜನೆ ನಮ್ಮ ಆಧುನಿಕ ಟೆಕ್ಸಾನಮಿ ಪ್ರಕಾರ ಜೀವರಾಶಿಗಳನ್ನು ವಿಭಜನೆ ಮಾಡಬೇಕಾದ್ರೆ ಒಂದೇ ಹಂತದಲ್ಲಿ ಮಾಡೋದಿಲ್ಲ, ಒಂದೇ ಗುಣಲಕ್ಷಣವನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ, ವಿವಿಧ ಹಂತಗಳಲ್ಲಿ ಮಾಡುತ್ತೇವೆ. ಅವು ಯಾವ ವಿವಿಧ ಹಂತಗಳು, ಅವನ್ನ ಏನಂತೀವಿ ಅನ್ನತಕ್ಕಂಥದ್ದು ಇಲ್ಲಿ ಆಲ್ರೆಡಿ ಇದೆ, ಆದರೂ ಮತ್ತೆ ಬರ್ತೇನೆ. ಈಗ ಯಾವ ಗುಣಲಕ್ಷಣಗಳನ್ನು ನಾವು ಪರಿಗಣೆಗೆ ತೆಗೆದುಕೊಳ್ಬೇಕಾಗತ್ತೆ ಜೀವರಾಶಿಯ ವಿಭಜನೆ ಮಾಡಬೇಕಾದ್ರೆ? ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಸ್ಟ್ರಕ್ಚರ್ಸ್, ಹೊರಮೈ ಲಕ್ಷಣವನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಉದಾಹರಣೆಗೆ ಒಂದು ಸಸ್ಯವನ್ನು ತೆಗೆದುಕೊಂಡ್ರೆ ಅದರ ಬೇರು ಹೇಗಿದೆ, ಟ್ಯಾಪ್ ರೂಟ್ ಸಿಸ್ಟಮ್ ಇದೆನಾ, ಫೈಬ್ರಸ್ ರೂಟ್ ಸಿಸ್ಟಮ್ ಇದೆನಾ, ಎಲೆಗಳು ಅದರ ಮೇಲ್ಗಡೆ ಎಲೆಗಳ ಮೇಲಿರತಕ್ಕಂಥ ವೇನ್ಸ್ ಹೆಂಗೆ ಅರೇಂಜ್ ಆಗಿವೆ, ಹೂವಿನ ಗುಣಲಕ್ಷಣ ಏನು, ಈ ರೀತಿಯಾಗಿ ಹೊರಮೈ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡುತ್ತೇವೆ. ಪ್ರಾಣಿ ಆದರೂ ಕೂಡ ಅಷ್ಟೇ. ಅದರ ಜೊತೆಗೆ ದೇಹದ ಒಳಗಡೆ ಇರತಕ್ಕಂಥ ಅಂಗಾಂಗಗಳ ರಚನೆ, ಹೊರಮೈ ಎಕ್ಸ್ಟರ್ನಲ್ ಡೀಟೇಲ್ಸ್, ಕ್ಯಾರೆಕ್ಟರ್ಸ್ಗೆ ನಾವೇನಂತ ಕರಿತೇವೆ, ಮಾರ್ಫಾಲಜಿ ಅಂತೀವಿ. ಇಂಟರ್ನಲ್ ಸ್ಟ್ರಕ್ಚರಲ್ ಸ್ಟಡೀಸ್ಗೆ ನಾವೇನಂತ ಕರಿತೇವೆ, ಅನಾಟಮಿ ಅಂತ ಕರಿತೇವೆ. ನಾವು ಜೀವಿಗಳ ವಿಭಜನೆ ಮಾಡಬೇಕಾದ್ರೆ ಮಾರ್ಫಾಲಜಿ ಕನ್ಸಿಡರ್ ಮಾಡ್ತೇವೆ, ಅಂದರೆ ಎಕ್ಸ್ಟರ್ನಲ್ ಫೀಚರ್ಸ್ ಕನ್ಸಿಡರ್ ಮಾಡ್ತೇವೆ. ಅದರ ಜೊತೆಗೆ ಅನಾಟಮಿ ಕನ್ಸಿಡರ್ ಮಾಡ್ತೇವೆ, ಅಂದರೆ ಇಂಟರ್ನಲ್ ಸ್ಟ್ರಕ್ಚರ್ಸ್ ಕನ್ಸಿಡರ್ ಮಾಡ್ತೇವೆ. ಅದರ ಜೊತೆಗೆ ಸ್ಟ್ರಕ್ಚರ್ ಆಫ್ ದ ಸೆಲ್, ಕೋಶ, ಕೋಶವನ್ನು ಕೂಡ ನೋಡಬೇಕಾಗತ್ತೆ. ಯಾಕೆ? ಈಗ 5 ಸಾಮ್ರಾಜ್ಯಗಳಿವೆ, ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ, ಎನಿಮೇಲೆ. ಅದರೊಳಗೆ ಮೊದಲನೆಯ ಸಾಮ್ರಾಜ್ಯ ಮೊನೆರಾದಲ್ಲಿ ಪ್ರೋಕ್ಯಾರಿಯಾಟಿಕ್ ಆರ್ಗ್ಯಾನಿಸಮ್ಸ್ ಇರ್ತವೆ. ಈ ಪ್ರೋಕ್ಯಾರಿಯಾಟಿಕ್ ಆರ್ಗ್ಯಾನಿಸಮ್ಸ್ ಅಂದರೆ ಏನ್ರಿ ಸರ್? ಆ ಜೀವಿಗಳಲ್ಲಿ ಉದಾಹರಣೆಗೆ ಬ್ಯಾಕ್ಟೀರಿಯಾದ ಕೋಶವನ್ನು ನೋಡಿದ್ರೆ ಅದರೊಳಗೆ ಮರಿಕೋಶ, ನ್ಯೂಕ್ಲಿಯಸ್ ಇರೋದಿಲ್ಲ. ಆ ಥರದ ಎಲ್ಲ ಪ್ರೋಕ್ಯಾರಿಯೋಟಿಕ್ ಕೋಶಗಳನ್ನು ಹೊಂದಿರತಕ್ಕಂಥ ಜೀವಿಗಳಿಗೆ ಮೊದಲನೆಯ ಸಾಮ್ರಾಜ್ಯ ಕಿಂಗ್ಡಮ್ ಮೊನೆರಾದಲ್ಲಿ ಹಾಕಿಬಿಟ್ಟಿವಿ. ಅದು ಬಿಟ್ಟು ಉಳಿದಂಥ 4 ಕಿಂಗ್ಡಮ್, ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ ಮತ್ತು ಎನಿಮೇಲಿಯಾದಲ್ಲಿ ನಮಗೆ ಯೂಕ್ಯಾರಿಯಾಟಿಕ್ ಸೆಲ್ಸ್ ಹೊಂದಿರತಕ್ಕಂಥ ಜೀವಿಗಳು ಕಂಡು ಬರ್ತವೆ. ಯೂಕ್ಯಾರಿಯಾಟಿಕ್ ಸೆಲ್ಸ್ ಅಂದರೆ ಕೋಶದಲ್ಲಿ ಮರಿಕೋಶ ಇದೆ, ದೇರ್ ಈಸ್ ಎ ಡಿಸ್ಟಿಂಕ್ಟ್ ನ್ಯೂಕ್ಲಿಯಸ್ ಇನ್ಸೈಡ್ ದ ಸೆಲ್ ಅಂತ ಹೇಳ್ತೇವೆ. What is the difference between prokaryotic cell and an eukaryotic cell? Prokaryotic cell do not have a definite nucleus, whereas an eukaryotic cell has a definite nucleus. The organisms having prokaryotic cell are included in the first kingdom Monera. Remaining 4 kingdoms have eukaryotic cell. ಅಂದರೆ ಜೀವರಾಶಿಗಳ ವಿಭಜನೆ ಮಾಡಬೇಕಾದ್ರೆ ಜೀವಿಗಳ ಹೊರಮೈ ಲಕ್ಷಣ, ಒಳಗಡೆ ಇರತಕ್ಕಂಥ ಅಂಗಾಂಗಗಳ ರಚನೆ ಜೊತೆಗೆ ಕೋಶ ಯಾವ ಥರ ಇದೆ ಅನ್ನತಕ್ಕಂಥದ್ದು ನೋಡಬೇಕು. ಜೊತೆಗೆ ಡೆವಲಪ್ಮೆಂಟಲ್ ಪ್ರಾಸೆಸ್, ಜೀವಿಗಳ ಜನನ ಆಗಬೇಕಾದ್ರೆ ಅವುಗಳ ಭ್ರೂಣದ ಬೆಳವಣಿಗೆ, ಎಂಬ್ರಿಯಾಲಜಿ ಅಂತ ನಾನು ಹೇಳಿದ್ದೀನಿ. ಡೈರೆಕ್ಟ್ ಡೆವಲಪ್ಮೆಂಟ್ ಇದೆನಾ, ಇಂಡೈರೆಕ್ಟ್ ಡೆವಲಪ್ಮೆಂಟ್ ಇದೆನಾ? ಮೊಟ್ಟೆ ಒಡೆದು ಮರಿ ಹೊರಗೆ ಬಂದಾಗ ಅದು ತನ್ನ ಪೇರೆಂಟ್ಸ್
ಅಂದರೆ ತಾಯಿ ಥರನೇ ಇದೆನಾ, ಇಲ್ಲ ನಡಬರ್ಕ ಒಂದು ಲಾರ್ವಲ್ ಸ್ಟೇಜ್ ಇದೆನಾ, ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಆ ಒಂದು ಡೆವಲಪ್ಮೆಂಟಲ್ ಸ್ಟೇಜಸ್ನ ಕನ್ಸಿಡರ್ ಮಾಡ್ತೇವೆ ನಾವು ವಿಭಜನೆ ಮಾಡಬೇಕಾದ್ರೆ. ಜೊತೆಗೆ ಎಕಲಾಜಿಕಲ್ ಇನ್ಫಾರ್ಮೇಶನ್, ಯಾಕಂದ್ರೆ ಯಾವುದೇ ಒಂದು ಜೀವಿ ಅದು ತನ್ನ ಪಾಡಿ ತಾನು ಏಕಾಂತದಲ್ಲಿ ಯಾರ ಜೊತೆಗೂ ಸೇರ್ಲಾರ್ದಂಗೆ ಇರೋಕ್ಕಾಗೋದಿಲ್ಲ ಪ್ರಕೃತಿಯಲ್ಲಿ. ಜೀವಿಗಳು ತನ್ನದೇ ಆದ ರೀತಿಯಾದ ಜೀವಿಗಳ ಜೊತೆಗೆ ಸಂಪರ್ಕ ಇರ್ತವೆ, ಬೇರೆ ಜೀವಿಗಳ ಜೊತೆಗೂ ಸಂಪರ್ಕ ಇರ್ತವೆ. ಯಾಕಂದ್ರೆ ಆಹಾರ ಅಂತೂ ಬೇಕೇ ಬೇಕಲ್ವಾ. ನೀವು ಸಸ್ಯಾಹಾರಿ ಆದರೆ ಸಸ್ಯಗಳನ್ನು ತಿಂತೀರಿ, ಮಾಂಸಾಹಾರಿ ಆದರೆ ಪ್ರಾಣಿಗಳನ್ನು ತಿಂತೀರಿ, ಯಾವುದೇ ಜೀವಿ ಆಗಲಿ. ಅಂದರೆ ಈ ಪ್ರಕೃತಿಯಲ್ಲಿರತಕ್ಕಂಥ ಜೀವರಾಶಿಗಳು ಸೆಪರೇಟ್ ಆಗಿ ತನ್ನಷ್ಟಕ್ಕೆ ತಾನು ಏಕಾಂತದಲ್ಲಿ ಇರೋಕ್ಕಾಗುವುದಿಲ್ಲ. ಅವು ಬೇರೆ ಜೀವಿಗಳ ಜೊತೆಗೆ ಸಂಪರ್ಕದಲ್ಲಿ ಇರ್ತವೆ. ಇವುಗಳನ್ನೆಲ್ಲ ನಾವು ಈ ನೂತನ ಟೆಕ್ಸಾನಮಿ ಅಭ್ಯಾಸದಲ್ಲಿ ಬಳಕೆ ಮಾಡ್ಕೋತೀವಿ. ಈಗ ಸಸ್ಯ ಜಗತ್ತನ್ನು ನೋಡಿ, ಪ್ಲಾಂಟ್ ಕಿಂಗ್ಡಮ್ ಅಂತ ಒಂದು ದೊಡ್ಡ ಪಾಠವನ್ನೇ ಓದ್ತೇವೆ ನಾವು. ಹಲವಾರು ರೀತಿಯ ಸಸ್ಯಗಳು ಕಂಡು ಬರ್ತವೆ. ಅವುಗಳ ವಿಭಜನೆ ಏನು, ಗುಣಲಕ್ಷಣಗಳೇನು, ಉದಾಹರಣೆಗಳು ಯಾವುದು, ಒಂದು ಅದ್ಭುತ ದೊಡ್ಡ ಪಾಠವನ್ನೇ ನೋಡ್ತೇವೆ. ಇಲ್ಲಿ ವೈಜ್ಞಾನಿಕ ವಿಭಜನೆ ಆದರೆ ಮಾತ್ರ ನಮಗೆ ಅವುಗಳನ್ನು ಅಧ್ಯಯನ ಮಾಡೋದಕ್ಕೆ ಸುಲಭ ಆಗುತ್ತೆ. ಕ್ಯಾರೆಕ್ಟರೈಸೇಷನ್, ಗುಣಲಕ್ಷಣಗಳನ್ನು ತಿಳಿದುಕೊಳ್ಳತಕ್ಕಂಥದ್ದು, ಐಡೆಂಟಿಫಿಕೇಶನ್, ಗುರುತು ಹಿಡಿಯುವಿಕೆ, ಕ್ಲಾಸಿಫಿಕೇಶನ್, ವಿಭಜನೆ ಮತ್ತು ನಾಮಿನ್ಕ್ಲೇಚರ್, ನಾಮಕರಣ ಆರ್ ದ ಪ್ರಾಸೆಸ್ ದಟ್ ಆರ್ ಬೇಸಿಕ್ ಟು ಟೆಕ್ಸಾನಮಿ. ಹಾಗಾಗಿ ನಾನು ಟೆಕ್ಸಾನಮಿ ಅಂದರೆ ಏನು ಅಂದ ತಕ್ಷಣ ನೀವೇನು ಹೇಳ್ತೀರಿ? ಟೆಕ್ಸಾನಮಿ ಈಸ್ ಎ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ the study of identification, classification and nomenclature of organisms. ಪ್ರಾಣಿ ಜಗತ್ತು ನೋಡಿ, ಎಷ್ಟು ವೈವಿಧ್ಯಮಯವಾದ ಅದ್ಭುತವಾದ ಪ್ರಾಣಿಗಳು ಇವೆ. ಅವುಗಳನ್ನು ಕೂಡ ನಾವು ಅದೇ ರೀತಿ ಸಸ್ಯ ಜಗತ್ತಿನ ಥರ ಅವುಗಳನ್ನು ಕೂಡ ಒಂದು ಸೆಪರೇಟ್ ಪಾಠ ಓದ್ತೇವೆ. ಈಗ ಇನ್ನೊಂದು ಪದ ಬರ್ತಾ ಇದೆ, ಸಿಸ್ಟಮ್ಯಾಟಿಕ್ಸ್. ನಾವು ವಿಜ್ಞಾನವನ್ನು ಓದಬೇಕಾದ್ರೆ ಅದು ಸಿಸ್ಟಮ್ಯಾಟಿಕ್ ಸ್ಟಡಿನೇ ಇರ್ತದೆ. ಯಾವುದೇ ವಿಜ್ಞಾನದ ವಿಭಾಗ ಆಗಿರಲಿ, ರಸಾಯನಶಾಸ್ತ್ರ ಆಗಿರಲಿ, ಭೌತಶಾಸ್ತ್ರ ಆಗಿರಲಿ, ನಮ್ಮ ಜೀವಶಾಸ್ತ್ರ ಆಗಲಿ, ಸಿಸ್ಟಮ್ಯಾಟಿಕ್ ಆಗಿ ಹಂತ ಹಂತವಾಗಿ ಓದಬೇಕಾಗತ್ತೆ. ಹಿಂದ ಮುಂದೆ ಮಾಡಿ ಅಡ್ಡದಿಡ್ಡಿಯಾಗಿ ಮಾಡೋಕ್ಕಾಗೋದಿಲ್ಲ. ಹಾಗೆ ಈ ಸಿಸ್ಟಮ್ಯಾಟಿಕ್ಸ್ ಅನ್ನತಕ್ಕಂಥ ಒಂದು ಪದ ಬರ್ತಾ ಇದೆ ನೋಡಿ ಟೆಕ್ಸಾನಮಿ ಅಂದ ತಕ್ಷಣ. ಯಾಕಂದ್ರೆ ಮಾನವನಿಗೆ ಜೀವರಾಶಿಗಳ ಅಧ್ಯಯನದ ಕುತೂಹಲ ಇವತ್ತಿಂದಲ್ಲ. ಅದು ಹ್ಯೂಮನ್ ಬೀಯಿಂಗ್ಸ್ ವೇರ್ ಸಿನ್ಸ್ ಲಾಂಗ್ not only interested in knowing more about different kinds of organisms and their diversity, but also the relationship among them. ಮನುಷ್ಯನಿಗೆ ಜೀವ ವೈವಿಧ್ಯಮಯದ ಅಧ್ಯಯನ ಜೊತೆಗೆ ಅವುಗಳು ಒಂದಕ್ಕೆ ಜೊತೆಗೆ ಇನ್ನೊಂದು ಹೇಗೆ ಸಂಬಂಧದಲ್ಲಿವೆ. ನೆನ್ನೆ ಪಾಠ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ ನಾನು, ಈ ದನಗಳು ನೋಡ್ತೇವೆ ಮೇಯ್ತಾ ಇರ್ತವೆ, ಅದ್ರ ಹಿಂದೆ ಬೆಳ್ಳಕ್ಕಿಗಳು ಹೋಗ್ತಾ ಇರ್ತವೆ, ಅದ್ರ ಬೆನ್ನಿನ ಮೇಲೂ ಕೂತಿರ್ತವೆ. ಅವುಗಳ ನಡವಳಿಕಿರತಕ್ಕಂಥ ಸಂಬಂಧ ಏನಿದೆ ಸರ್? ಅಂದರೆ ನಮ್ಮ ಅಧ್ಯಯನ ಒಂದು ನಿರ್ದಿಷ್ಟವಾದ ಜೀವಿಗೆ ಮಾತ್ರ ಸೀಮಿತವಾಗದೆ ಅದು ಬೇರೆ ಜೀವಿಗಳ ಜೊತೆಗೆ ಸಂಪರ್ಕ ಹೊಂದಿರತಕ್ಕಂಥ ಬೇರೆ ಜೀವಿಗಳ ಕಡೆ ಹೋಗ್ತಾ ಇದೆ. ಆವಾಗ ಸಿಸ್ಟಮ್ಯಾಟಿಕ್ಸ್ ಅಂತ ಬಂದ್ಬಿಡುತ್ತೆ.
ಈ ಒಂದು ಪದ ಸಿಸ್ಟಮ್ಯಾಟಿಕ್ಸ್ ಅನ್ನೋ ಪದ ಇಂಗ್ಲಿಷ್ ಪದ ಆಗಿದ್ರೂ ಕೂಡ ಅದು ಮೂಲಂತವಾಗಿ ಲ್ಯಾಟಿನ್ ಇಂದ ಬಂದಿದೆ, ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಲ್ಯಾಟಿನ್ ಭಾಷೆ ಒಳಗೆ ಸಿಸ್ಟೆಮಾ ಅಂತ ಪದವನ್ನು ಬಳಸ್ತೇವೆ. ಆ ಸಿಸ್ಟೆಮಾ ಅನ್ನತಕ್ಕಂಥ ಪದ ಇಂಗ್ಲಿಷ್ನಲ್ಲಿ ಸಿಸ್ಟಮ್ಯಾಟಿಕ್ಸ್ ಅಂತ ಆಗಿದೆ. ಅಂದರೆ ಅರೇಂಜ್ಮೆಂಟ್ ಆಫ್ ಆರ್ಗ್ಯಾನಿಸಮ್ಸ್, ಜೀವಿಗಳ ಜೋಡಣೆ, ಸರಿಯಾಗಿ ಜೋಡಣೆ ಮಾಡತಕ್ಕಂಥದ್ದು, ವೈಜ್ಞಾನಿಕವಾಗಿ ಜೋಡಣೆ ಮಾಡತಕ್ಕಂಥದ್ದು ಸಿಸ್ಟಮ್ಯಾಟಿಕ್ಸ್ ಅನ್ನತಕ್ಕಂಥ ಇಂಗ್ಲಿಷ್ ಪದ. ಈ ಒಂದು ಪದವನ್ನು ಅತಿ ಹೆಚ್ಚು ಪಾಪ್ಯುಲರ್ ಪ್ರಚಲಿತ ಮಾಡಿದಂಥದ್ದೇ ಈ ಕಾರ್ಲಸ್ ಲೀನಿಯಸ್. ಈ ಕಾರ್ಲಸ್ ಲೀನಿಯಸ್ ಸುಮ್ಮನೆ ಹೇಳಿಕೆ ಕೊಟ್ಟಿಲ್ಲ, ಅವನು ಟೆಕ್ಸಾನಮಿ ವಿಭಾಗದ ಪಿತಾಮಹ ಅನ್ಸ್ಕೊಳ್ಳೋದಕ್ಕೆ ಕೇವಲ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಮತ್ತು ಲೀನಿಯನ್ ಹೈರಾರ್ಕಿ ಹೇಳಿದ್ದಲ್ಲ, ಪುಸ್ತಕವನ್ನೇ ಬರೆದ್ಬಿಟ್ಟಿದ್ದಾನೆ. ಆ ಪುಸ್ತಕದ ಹೆಸರು ಸಿಸ್ಟೆಮಾ ನ್ಯಾಚುರೆ. ಸಿಸ್ಟೆಮಾ ಅನ್ನತಕ್ಕಂಥ ಪದವನ್ನ ಪ್ರಚಲಿತ ಮಾಡಿದ್ದೇ ಕಾರ್ಲಸ್ ಲೀನಿಯಸ್. ಅದು ಮುಂದೆ ಇಂಗ್ಲಿಷ್ನಲ್ಲಿ ಸಿಸ್ಟಮ್ಯಾಟಿಕ್ಸ್ ಅಂತ ಆಯ್ತು. ಸಿಸ್ಟಮಾ ನ್ಯಾಚುರೆ ಅಂದರೆ ಇಂಗ್ಲಿಷ್ನಲ್ಲಿ ಸಿಸ್ಟಮ್ಯಾಟಿಕ್ಸ್ ಆಫ್ ನೇಚರ್ ಅಂತ ಆಗುತ್ತೆ. The scope of systematics was later enlarged to include identification, nomenclature and classification. ಯಾಕಂದರೆ ಮೊದಲು ಸಿಸ್ಟಮ್ಯಾಟಿಕ್ಸ್ನಲ್ಲಿ ಜೀವರಾಶಿಗಳು ಮತ್ತು ಅವುಗಳ ಸುತ್ತಮುತ್ತಲಿರತಕ್ಕಂಥ ಅವುಗಳ ಸಂಪರ್ಕದಲ್ಲಿರತಕ್ಕಂಥ ಜೀವರಾಶಿಗಳ ಅಧ್ಯಯನಕ್ಕೆ ಸೀಮಿತವಾಗಿತ್ತು. ಮುಂದೆ ಈ ಸಿಸ್ಟಮ್ಯಾಟಿಕ್ಸ್ನಲ್ಲಿ ಐಡೆಂಟಿಫಿಕೇಶನ್, ನಾಮೆನ್ಕ್ಲೇಚರ್ ಆ್ಯಂಡ್ ಕ್ಲಾಸಿಫಿಕೇಶನ್ ಬಂದ್ಬಿಡ್ತು. ಹಾಗಾಗಿ ಇಲ್ಲಿ ಸಿಸ್ಟಮ್ಯಾಟಿಕ್ಸ್ ಟೇಕ್ಸ್ ಇನ್ ಟು ಅಕೌಂಟ್ ಎವಲ್ಯೂಷನರಿ ರಿಲೇಶನ್ಶಿಪ್ ಬಿಟ್ವೀನ್ ಆರ್ಗ್ಯಾನಿಸಮ್ಸ್. ವಿಕಾಸ ವಿಜ್ಞಾನ ಕೂಡ ಬಂದ್ಬಿಡ್ತದೆ ನೋಡಿ, ಎವಲ್ಯೂಷನ್. ನಾವು ಹೇಳ್ತೇವೆ ಮಂಗನಿಂದ ಮಾನವ, ಮಂಕೀಸ್, ಏಪ್ಸ್, ಗೊರಿಲ್ಲಾಸ್, ಚಿಂಪಾಂಜೀಸ್, ಹ್ಯೂಮನ್ ಬೀಯಿಂಗ್ಸ್, ಇವೆಲ್ಲ ಪ್ರೈಮೇಟ್ಸ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಇವೆಲ್ಲ ಒಂದೇ ರೀತಿಯಾಗಿವೆ. ಅದೇ ರೀತಿ ಕ್ಯಾಟ್ ಫ್ಯಾಮಿಲಿ ಇದೆ, ಡಾಗ್ ಫ್ಯಾಮಿಲಿ ಇದೆ. ನಾಯಿಗಳು, ನರಿಗಳು, ತೋಳಗಳು ಅವೆಲ್ಲ ಒಂದೇ ಟೈಪ್ ಇರ್ತವೆ. ಅಂದರೆ ಇಲ್ಲಿ ನಾವು ಎವಲ್ಯೂಷನರಿ ವಿಕಾಸದ ಒಂದು ಪ್ರಕ್ರಿಯೆಯನ್ನು ಕೂಡ ಗಣನೆಗೆ ತೆಗೆದುಕೊಳ್ಳುತ್ತೇವೆ. ಈ ಸಿಸ್ಟಮ್ಯಾಟಿಕ್ಸ್ನಲ್ಲಿ ನಾವು ಹೊರಮೈ ಲಕ್ಷಣಗಳನ್ನು, ನಾಮಕರಣವನ್ನು, ವಿಭಜನೆಯನ್ನು ಕನ್ಸಿಡರ್ ಮಾಡ್ತೀವಿ, ಟೆಕ್ಸಾನಮಿನ ಕನ್ಸಿಡರ್. ಮೊದಲನೇದಾಗಿ ಅಲ್ಲೊಂದು ಸ್ಪೀಸಿಸ್ ಅಂತ ಇರಬೇಕಾಗತ್ತೆ. ಸ್ಪೀಸಿಸ್ ಅಂದರೆ ಒಂದು ನಿರ್ದಿಷ್ಟವಾದ ಜೀವಿ, ಅದು ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆನಾ? ಮುಂದೆ ಹೋಗ್ತಾ ಟೆಕ್ಸಾನಮಿಕ್ ಕ್ಯಾಟಗರೀಸ್. ಈ ವಿಭಜನೆ ಮಾಡಬೇಕಾದ್ರೆ ಒಂದೇ ಹಂತದಲ್ಲಿ ಆಗುವುದಿಲ್ಲ, ಹಲವಾರು ಹಂತಗಳಲ್ಲಿ, ಕೆಳಗಿಂದ ಮೇಲಕ್ಕೆ ಮೆಟ್ಟಲನ್ನು ಹತ್ತಬೇಕಾದ್ರೆ, ನಾವು ಮೇಲಕ್ಕೆ ಹೋಗಬೇಕಾದ್ರೆ ಒಂದು 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 ಮೆಟ್ಟಲನ್ನು ಹತ್ತುತ್ತೇವೆ, ಹಂತ ಹಂತವಾಗಿ ಹೋಗ್ತೇವೆ. ಪ್ರತಿಯೊಂದು ಹಂತಕ್ಕೂ ಒಂದು ಕ್ಯಾಟಗರಿ ಅಥವಾ ಒಂದು ರ್ಯಾಂಕ್ ಅಥವಾ ಒಂದು ಟೆಕ್ಸಾನ್ ಅಂತ ಹೇಳುತ್ತೇವೆ. Classification is not a single step process but involves hierarchy of steps, represents as rank or category. ಒಂದೇ ಹಂತದಲ್ಲಿ ನಾವು ವಿಭಜನೆ ಮಾಡೋಕ್ಕಾಗುವುದಿಲ್ಲ, ಹಲವಾರು ಹಂತಗಳಲ್ಲಿ ನಾವು ವಿಭಜನೆ ಮಾಡ್ತಾ ಹೋಗಬೇಕಾಗತ್ತೆ. ಈ ಪ್ರತಿಯೊಂದು ಹಂತ ನಾವು ಟೆಕ್ಸಾನಮಿಯೊಳಗೆ ವಿಭಜನೆ ಮಾಡಬೇಕಾದ್ರೆ ಪ್ರತಿಯೊಂದು ಹಂತಕ್ಕೂ ನಾವು
ಟೆಕ್ಸಾನಮಿಕ್ ಕ್ಯಾಟಗರಿ ಅಂತ ಹೇಳ್ತೇವೆ. ಈ ಪ್ರತಿಯೊಂದು ಹಂತ ರ್ಯಾಂಕ್ ಅಥವಾ ಟೆಕ್ಸಾನ್ಗೆ ಏನಂತ ಕರಿತೀವಿ? ಯೂನಿಟ್ ಆಫ್ ಕ್ಲಾಸಿಫಿಕೇಶನ್. ಸ್ಪೀಸಿಸ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಕ್ಲಾಸ್. ಯಾಕಂದರೆ ಕೆಳಗಡೆ ಮಿನಿಮಮ್ ಸ್ಪೀಸಿಸ್, ಅದ್ರ ಮೇಲೆ ಜೀನಸ್, ಹಾಗೆ ಹಂತ ಹಂತವಾಗಿ ಹೋಗ್ತೀವಿ ನಾವು. ಪ್ರತಿಯೊಂದು ಹಂತಕ್ಕೂ ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಪ್ರತಿಯೊಂದು ಕ್ಯಾಟಗರಿ ಒಳಗೆ ಪ್ರತಿಯೊಂದು ಹಂತದಲ್ಲಿ ನಮಗೆ ಎಂಥ ಜೀವರಾಶಿಗಳು ಇರ್ತಾವೆ ಅಂದ್ರೆ ಅವು ಎಲ್ಲ ಒಂದೇ ರೀತಿಯಾದ ಗುಣಲಕ್ಷಣವನ್ನು ಹೊಂದಿರ್ತವೆ. ಸಿಮಿಲರ್ ಟ್ರೈಟ್ಸ್ ಅಂದರೆ ಗುಣಲಕ್ಷಣ, ಕ್ಯಾರೆಕ್ಟರ್ಸ್ ಹೊಂದಿರ್ತವೆ. These the taxonomic groups categories are distinct biological entities and not merely morphological. ಒಂದು ಹಂತದಲ್ಲಿರ್ತಕ್ಕಂಥ ಜೀವರಾಶಿಗಳು ನೋಡೋಕೆ ಒಂದೇ ನಮನೆ ಅವಂತ ಸೇರಿಸಿರುವುದಿಲ್ಲ. ಅವು ನಿರ್ದಿಷ್ಟವಾದ ಗುಣಲಕ್ಷಣಗಳನ್ನು ಹೊಂದಿರ್ತವೆ, ಹಲವಾರು ಗುಣಲಕ್ಷಣಗಳನ್ನು ಹೊಂದಿರ್ತವೆ. ಅವುಗಳೆಲ್ಲ ಒಂದು ನಿರ್ದಿಷ್ಟವಾದ ಹಂತದಲ್ಲಿ ಟೆಕ್ಸಾನ್ ಒಳಗೆ ಇರ್ತವೆ. ಉದಾಹರಣೆಗೆ ಕೀಟಗಳ ಬಗ್ಗೆ ತೆಗೆದುಕೊಳ್ಳೋಣ. ಈ ಕೀಟಗಳು ನಮ್ಮ ಭೂಮಿ ಮೇಲಿರ್ತಕ್ಕಂಥ ಜೀವರಾಶಿಗಳಲ್ಲಿ ಅತಿ ಹೆಚ್ಚು ನಮೂನೆ ವೈವಿಧ್ಯಮತೆಯನ್ನು ಹೊಂದಿರ್ತವೆ. ಈ ಅಮೆಜಾನ್ ಕಾಡುಗಳಲ್ಲಿ ಎಷ್ಟು ವಿಧವಾದ ಕೀಟಗಳಿವೆ, ಇನ್ನೂ ಅಧ್ಯಯನ ನಡೀತಾನೇ ಇದೆ. ವಿಜ್ಞಾನಿಗಳು ದಿನನಿತ್ಯ ಹಲವಾರು ಕೀಟಗಳ ನಮೂನೆಗಳನ್ನು ಗುರುತು ಹಿಡಿದು ವಿಭಜನೆ ಮಾಡಿ ನಾಮಕರಣ ಮಾಡ್ತಾ ಇದ್ದಾರೆ. ಈ ಕೀಟಗಳು ಸಸ್ಯ ಜಗತ್ತಿನಲ್ಲಿ ಬರೋದಿಲ್ಲ. ಕಿಂಗ್ಡಮ್ ಎನಿಮೇಲಿಯಾ ಪ್ರಾಣಿಗಳಲ್ಲಿ ಬರ್ತದೆ. ಕಿಂಗ್ಡಮ್ ಆಯಿತು. ಆ ಕಿಂಗ್ಡಮ್ ಅನ್ನತಕ್ಕಂಥದ್ದು ಒಂದು ಹಂತ, ಎಲ್ಲಕ್ಕಿಂತ ಮೇಲ್ಗಡೆ ಇರತಕ್ಕಂಥದ್ದು. ಅದರ ಕೆಳಗಡೆ ಫೈಲಮ್, ಆರ್ಥ್ರೋಪೊಡಾ. ಅಕಶೇರುಕಗಳಲ್ಲಿ ಆರ್ಥ್ರೋಪೊಡಗಳು ಜಾಯಿಂಟೆಡ್ ಲೆಗ್ಸ್, ಕಾಲುಗಳು ಜಾಯಿಂಟ್ ಆಗಿರ್ತವೆ. ಕ್ಲಾಸ್ ಇನ್ಸೆಕ್ಟಾ. ಸರ್, ಈ ಜೇಡರ ಬಲೆ ಇದೆ, ಈ ಜೇಡ ಇದೆ, ಅದು ಕೂಡ ಆರ್ಥ್ರೋಪೊಡ. ಹೌದು. ಏಡಿ ಇದೆ, ಕ್ರ್ಯಾಬ್, ಅದು ಕೂಡ ಆರ್ಥ್ರೋಪೊಡ. ಹೌದು. ಚೇಳಿದೆ, ಅದು ಕೂಡ ಆರ್ಥ್ರೋಪೊಡ. ಹೌದು. ಕಿಂಗ್ಡಮ್ ಎನಿಮೇಲಿಯಾ ಕರೆಕ್ಟು. ಇವೆಲ್ಲ ಫೈಲಮ್, ಆರ್ಥ್ರೋಪೊಡ ಕರೆಕ್ಟ್. ಇನ್ಸೆಕ್ಟಾ ಅಂತ ಬಂದಾಗ, ಕ್ಲಾಸ್ ಇನ್ಸೆಕ್ಟಾ ಅಂತ ಬಂದಾಗ ಜೇಡ, ಕ್ರ್ಯಾಬ್, ಏಡಿ, ಸ್ಕಾರ್ಪಿಯನ್, ಚೇಳು ಅವು ಯಾವುವು ಇನ್ಸೆಕ್ಟಾದಲ್ಲಿ ಬರೋದಿಲ್ಲ. ಫೈಲಮ್ ಆರ್ಥ್ರೋಪೊಡದಲ್ಲಿ ಬರ್ತವೆ. ಯಾಕಂದ್ರೆ ಇನ್ಸೆಕ್ಟಾ ಅಂದಾಗ 3 pairs ಆಫ್ ಜಾಯಿಂಟೆಡ್ ಲೆಗ್ಸ್ ಇರಬೇಕು, 3 ಜೋಡಿ ಕಾಲುಗಳಿರಬೇಕು. ಆದರೆ ಜೇಡಕ್ಕೆ 4 ಜೋಡಿ ಕಾಲುಗಳಿರ್ತವೆ, ಏಡಿಗೆ ಕೂಡ. ಅಂದರೆ ಈ ಇನ್ಸೆಕ್ಟಾ ಅನ್ನತಕ್ಕಂಥದ್ದು ಎ ಗ್ರೂಪ್, ಅದು ಒಂದು ಕ್ಲಾಸ್ ಆಗಿದೆ, ಅದು ಒಂದು ರ್ಯಾಂಕ್ ಆಗಿದೆ, ಅದೊಂದು ಕ್ಯಾಟಗರಿ ಇದೆ. ಅಲ್ಲಿ ಬರತಕ್ಕಂಥ ಜೀವರಾಶಿಗಳ ಗುಣಲಕ್ಷಣದಲ್ಲಿ ಒಂದು ವಿಶೇಷ ಸೌಮ್ಯತೆ ಇರ್ತದೆ. ಈ ಟೆಕ್ಸಾನಮಿಯ ಅಧ್ಯಯನದಲ್ಲಿ ನಮಗೆ ಜೀವರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ದೊರಕುತ್ತದೆ. ಟೆಕ್ಸಾನಮಿಕಲ್ ಸ್ಟಡಿ ಆಫ್ ಆಲ್ ನೋನ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಲೆಡ್ ಟು ದ ಡೆವಲಪ್ಮೆಂಟ್ ಆಫ್ ಕಾಮನ್ ಕ್ಯಾಟಗರೀಸ್ ಸಚ್ ಆಸ್. ನಾವು ಜೀವರಾಶಿಗಳನ್ನು ಅಧ್ಯಯನ ಮಾಡ್ತಾ ಹೋದಂಗೆ, ಕಾರ್ಲಸ್ ಲೀನಿಯಸ್ ಪದ್ಧತಿಯನ್ನು ನಾವು ಫಾಲೋ ಮಾಡ್ತಾ ಹೋದಂಗೆ, ನಾವು ಈ ವಿಭಜನೆಯನ್ನು ಹೇಗೆ ಮಾಡ್ತಾ ಬಂದೀವಿ, ವಿವಿಧ ರ್ಯಾಂಕ್ಗಳಲ್ಲಿ, ವಿವಿಧ ಕ್ಯಾಟಗರಿಗಳಲ್ಲಿ, ವಿವಿಧ ಟೆಕ್ಸಾನ್ಗಳಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ. ಕಿಂಗ್ಡಮ್, ಫೈಲಮ್ ಆರ್ ಡಿವಿಷನ್. ಸಸ್ಯ ಆಗಿತ್ತಂದ್ರೆ ಡಿವಿಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಎನಿಮಲ್ಸ್ ಆಗಿದ್ರೆ, ಪ್ರಾಣಿ ಆಗಿದ್ರೆ ಫೈಲಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಆ್ಯಂಡ್ ಸ್ಪೀಸಿಸ್ ಅಂತ ಹೀಗೆ ನಾವು ವಿವಿಧ ಹಂತಗಳಲ್ಲಿ
ವಿವಿಧ ಕ್ಯಾಟಗರಿಯಲ್ಲಿ ವಿವಿಧ ರ್ಯಾಂಕ್ನಲ್ಲಿ ನಾವು ವಿಭಜನೆ ಮಾಡ್ತಾ ಹೋಗ್ತೀವಿ. ಇದಕ್ಕೆ ನಾವು ಲೀನಿಯರ್ ಹೈರಾರ್ಕಿ ಅಂತ ಹೇಳ್ತೀವಿ. ನಾನು ಮತ್ತೆ ಹೇಳ್ತೀನಿ, ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೆ, ಕಾರ್ಲಸ್ ಲೀನಿಯಸ್ ಸ್ಪೆಲ್ಲಿಂಗ್ ಬರೆದು ಪ್ರಾಕ್ಟೀಸ್ ಮಾಡಿ. ಹೈರಾರ್ಕಿ ಅನ್ನತಕ್ಕಂಥ ವರ್ಡನ್ನು ಬರೆದು ಪ್ರಾಕ್ಟೀಸ್ ಮಾಡಿ 10 ಸಲ ಬರೀರಿ. ಅದಕ್ಕಿಂತ ಮುಖ್ಯವಾಗಿ ಪುಸ್ತಕದಲ್ಲಿ ಇದು ಚಿತ್ರ ಇದೆ, ನಾನು ಬೋರ್ಡ್ ಮೇಲೆ ಕೂಡ ಬರೆದಿದ್ದೇನೆ, ಕ್ಲಾಸ್ನಲ್ಲಿ ನೋಡಿದ್ರೆ ನೀವು ಇವತ್ತು. ಕಿಂಗ್ಡಮ್, ಫೈಲಮ್ ಆರ್ ಡಿವಿಷನ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಸಿಸ್. ಇದನ್ನು ನೀವು ಬರೆದು ಒಂದು 5 ಅಲ್ಲ 10 ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ನೀಟ್ ಒಳಗೆ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾನವ. ಇಲ್ಲಿ ನೋಡಿ, ಪ್ರತಿಯೊಂದು ಹಂತ, ಸ್ಪೀಸಿಸ್ ಎಲ್ಲಕ್ಕಿಂತ ಕೆಳಗಡೆ ಇದೆ, ಕಿಂಗ್ಡಮ್ ಎಲ್ಲಕ್ಕಿಂತ ಮೇಲೆ ಇದೆ. ವಾಟ್ ಈಸ್ ಸ್ಪೀಸಿಸ್ ಅಂದರೆ ಬೇಸಿಕ್ ಯೂನಿಟ್. ಪ್ರತಿಯೊಂದು ಹಂತಕ್ಕೊಂದೊಂದು ಯೂನಿಟ್ ಅಂತ ಕನ್ಸಿಡರ್ ಮಾಡಿ, ಯೂನಿಟ್ ಅಥವಾ ಟೆಕ್ಸಾನ್ ಅಂತ ಕನ್ಸಿಡರ್ ಮಾಡಿ. ಎಲ್ಲಕ್ಕಿಂತ ಕೆಳಗಡೆ, ಎಲ್ಲಕ್ಕಿಂತ ಮೂಲವಾದದ್ದು ಯಾವುದಪ್ಪ ಅಂದರೆ ಸ್ಪೀಸಿಸ್. ವಾಟ್ ಈಸ್ ಸ್ಪೀಸಿಸ್ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ? ಸ್ಪೀಸಿಸ್ ಈಸ್ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀರಿ. ಅದರ ಮೇಲೆ ಜೀನಸ್ ಇದೆ, ಅದರ ಮೇಲೆ ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್, ಕಿಂಗ್ಡಮ್ ಇದೆ. ನಾವು ಬಾಣಗಳನ್ನು ಮೇಲಕ್ಕೆ ಹಾಕ್ತಾ ಹೋದರೆ ಸ್ಪೀಸಿಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್, ಕಿಂಗ್ಡಮ್, ಬಾಣಗಳನ್ನು ಮೇಲ್ಮುಖವಾಗಿ ಹಾಕ್ತಾ ಹೋದರೆ ಅದನ್ನು ನಾವು ಅಸೆಂಡಿಂಗ್ ಆರ್ಡರ್, ಏರಿಕೆ ಕ್ರಮ ಅಂತ ಹೇಳ್ತೇವೆ. ಉಲ್ಟಾ ಹಾಕ್ತಾ ಬಂದರೆ ಕಿಂಗ್ಡಮ್ ಮೊದಲು ಬಂದ್ಬಿಡುತ್ತೆ. ಆವಾಗ ಏನಾಗ್ತೀವಿ? ಡಿಸೆಂಡಿಂಗ್ ಆರ್ಡರ್, ಇಳಿಕೆ ಕ್ರಮ ಅಂತ ಕನ್ಸಿಡರ್ ಮಾಡ್ತೀವಿ. ನೀವು ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಏರಿಕೆ ಕ್ರಮ, ಇಳಿಕೆ ಕ್ರಮ ಸುಲಭವಾಗಿ ಬರೀತೀರಿ. ಅದಕ್ಕೆ ನಾನು ಪುಸ್ತಕ ನೋಡಿ ಅದನ್ನು ನೀವು 10 ಸಲ ಬರೀರಿ. ಏನು ಅನುಕೂಲ ಆಗತ್ತೆ? ಪರೀಕ್ಷೆಯಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ, ರೈಟ್ ದ ಲೀನಿಯರ್ ಹೈರಾರ್ಕಿ ಆಫ್ ಕ್ಲಾಸಿಫಿಕೇಶನ್ ಅಂದರೆ ನೀವು ಬರೀತೀರಿ. ಇನ್ನು ಅಸೆಂಡಿಂಗ್ ಆರ್ಡರ್ ಅಂತ ಕೇಳಿದ್ರು ಬರೀತೀರಿ, ಡಿಸೆಂಡಿಂಗ್ ಆರ್ಡರ್ ಅಂತ ಕೇಳಿದ್ರು ಬರೀತೀರಿ. ಸರಿ, ಇದನ್ನು ಪ್ರಾಕ್ಟೀಸ್ ಮಾಡಿರ್ತೀರಿ, ಓಕೆ. ಇದೇ ಪ್ರಶ್ನೆ ನೀಟ್ ಒಳಗೆ ಹೆಂಗೆ ಕೇಳ್ಬೋದ್ರಿ? ಅವ ಆಲ್ರೆಡಿ ಕೊಟ್ಟಿರ್ತಾನೆ, ಸ್ಪೀಸಿಸ್, ಜೀನಸ್, ಡ್ಯಾಶ್ ಆಗಿಬಿಟ್ಟು ಎ, ಡ್ಯಾಶ್ ಆಗಿಬಿಟ್ಟು ಬಿ, ಡ್ಯಾಶ್ ಆಗಿಬಿಟ್ಟು ಸಿ ಬರೆದ್ಬಿಟ್ಟು ಮುಂದೆ ಫೈಲಮ್, ಕಿಂಗ್ಡಮ್ ಅಂತ ಬರೆದಿರ್ತಾನೆ. ಐ ರಿಪೀಟ್, ಸ್ಪೀಸಿಸ್ ಬಾಣ ಹಾಕ್ಬಿಟ್ಟು ಜೀನಸ್, ಬಾಣ ಹಾಕ್ಬಿಟ್ಟು ಡ್ಯಾಶ್ ಆಗಿಬಿಟ್ಟು ಅಲ್ಲಿ ಎ, ಮತ್ತೊಂದು ಡ್ಯಾಶ್ ಆಗಿಬಿಟ್ಟು ಬಿ, ಮತ್ತೊಂದು ಡ್ಯಾಶ್ ಹಾಕಿ ಸಿ, ಅದ್ರ ಮುಂದೆ ಡ್ಯಾಶ್ ಹಾಕಿ ಫೈಲಮ್, ಕಿಂಗ್ಡಮ್ ಬರೆದಿರ್ತಾನೆ. ಅಲ್ಲಿ 3 ಡ್ಯಾಶ್ ಎ ಬಿ ಸಿ ಇರ್ತದೆ. ಐಡೆಂಟಿಫೈ ಬಿ ಅಂತ ನಾವು ಕೆಳಗಡೆ ಆಪ್ಷನ್ ಕೊಟ್ಟಿರ್ತಾನೆ, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಡಿವಿಷನ್ ಅಂತ. ನೀವೇನಂತ ಬರೀತೀರಲ್ಲಿ? ಆರ್ಡರ್ ಅಂತ ಕನ್ಸಿಡರ್ ಮಾಡ್ತೀರಿ ಆಪ್ಷನ್. ಅಂದರೆ ನೀವು ಇದು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ನಮೂನೆಯ ಪ್ರಶ್ನೆ ಬಂದರೂ ಕೂಡ ನಿಮಗೆ ಸುಲಭವಾಗಿ ಉತ್ತರ ಮಾಡೋದಕ್ಕೆ ಆಗ್ತದೆ. ಇದು ಲೀನಿಯರ್ ಹೈರಾರ್ಕಿ, ಕಾರ್ಲಸ್ ಲೀನಿಯಸ್ ಹೇಳಿರೋದು. ನಮಗೆ ವಿಭಜನೆ ಮಾಡೋದಕ್ಕೆ ಇದೇ ಪದ್ಧತಿಯನ್ನು, ಇದೇ ಹಂತಗಳನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳೇ, ನನ್ನ ಮುಂದಿನ ಕ್ಲಾಸ್ನಲ್ಲಿ ಈ ವಿವಿಧ ಹಂತಗಳ ಗುಣಲಕ್ಷಣಗಳನ್ನು ಉದಾಹರಣೆ ಸಮೇತ ನಾನು ವಿವರಣೆ ಮಾಡ್ತಾ ಹೋಗ್ತೀನಿ. ಸ್ಟಾರ್ಟಿಂಗ್ ವಿತ್ ಸ್ಪೀಸಿಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್, ಕಿಂಗ್ಡಮ್. ಈ ಪಾಠ ಮುಗಿದ ಮೇಲೆ ಈ ಪಾಠಕ್ಕೆ ಸಂಬಂಧಪಟ್ಟಂಥ ನೀಟ್ ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡ್ತೇನೆ. 2ನೇ ಪಾಠದಿಂದ ಅಷ್ಟೊತ್ತಿಗೆ ಕಾಲೇಜ್ ಶುರು ಆದರೆ ಸರಿ, ಶುರು ಆಗಿರಲಿಲ್ಲ ಅಂದರೆ ನಾನು ಕನ್ನಡ ವರ್ಷನ್ ಅಂತ ಸೆಪ್ರೇಟ್ ವಿಡಿಯೋ ಹಾಕೋದಿಲ್ಲ. ಒಂದೇ ವಿಡಿಯೋದಲ್ಲಿ ಇಂಗ್ಲೀಷ್ನೇ ಹೆಚ್ಚು ಬಳಸ್ತೀನಿ, ಆಗಾಗ ಕನ್ನಡ ಬಳಸಿರ್ತೀನಿ. ಅಂದರೆ ನೀವು ಇಂಗ್ಲೀಷ್ ಕಲಿಕೆಯ ಮಟ್ಟಕ್ಕೆ ಮುಟ್ಟಬೇಕು. ನಾನು ಕನ್ನಡ ಹೇಳ್ತಾ ಹೋದರೆ ನೀವು ಬರೀ ಕನ್ನಡದಲ್ಲೇ ಕೇಳ್ತೀರಿ, ಇಂಗ್ಲೀಷ್ ಕಲಿಯುವ ಪ್ರಯತ್ನ ಮಾಡೋದಿಲ್ಲ. ಈ ಅನುಕೂಲ ಕನ್ನಡದಲ್ಲಿ ವಿಶೇಷವಾಗಿ ಪಾಠ ಮಾಡ್ತಕ್ಕಂಥ ಅನುಕೂಲ ಈ ಮೊದಲನೇ ಪಾಠ ಮುಗಿಯುವವರೆಗೂ ಮುಂದುವರಿತದೆ. 2ನೇ ಪಾಠದಿಂದ ಒಂದೇ ವಿಡಿಯೋ ಇರ್ತದೆ. ಕನ್ನಡ ಮಾಧ್ಯಮದ ಮತ್ತು ಇಂಗ್ಲೀಷ್ ಮಾಧ್ಯಮದ
ವಿದ್ಯಾರ್ಥಿಗಳಿಗೆ ಒಂದೇ ಆಗುತ್ತೆ. ಅಲ್ಲಿವರೆಗೂ ನೀವು ಆ ಹಂತವನ್ನು ಡೆಫಿನೆಟ್ಲಿ ತಲುಪ್ತೀರಿ. ಕಂಡೀಷನ್ ಏನಪ್ಪ ಅಂದರೆ ದಿನನಿತ್ಯ ವಿಡಿಯೋಗಳನ್ನು 1 ಸಲ 2 ಸಲ 3 ಸಲ ನೀಟಾಗಿ ನೋಡಿಬಿಟ್ಟು ಮತ್ತು ಪುಸ್ತಕದಲ್ಲಿ ಓದಿ ಬರೆದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನನ್ನ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಡಿಯರ್ ಚಿಲ್ಡ್ರನ್, ಪ್ಲೀಸ್ ಟೇಕ್ ಕೇರ್, ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್.